ನಮಸ್ಕಾರ ಎಲ್ರಿಗೂ ಶಮೀಸ್ ಹೌಸ್ಗೆ ಸ್ವಾಗತ. ಇವತ್ತು ಬೀನ್ಸ್ ಕಾಳು ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಹೇಗೆ ಸಾಂಬಾರು ಮಾಡೋದು ಅಂತ ನೋಡೋಣ. ತೆಂಗಿನಕಾಯಿ ಹಾಕದೆ ರುಚಿ ರುಚಿಯಾಗಿ ಸಾಂಬಾರಾಗುತ್ತೆ. ಚಪಾತಿಗೆ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಇವಾಗ ಅದಕ್ಕೆ ನೋಡಿ ನಾನಿಲ್ಲಿ ಬೀನ್ಸ್ ಕಾಳನ್ನ ಬಿಡಿಸ್ಕೊಂಡು ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಇಲ್ಲಿ ನಾನು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇದು ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಏನಾಗೋದೇನು ಬೇಡ, ಎಣ್ಣೆಲಿ ಹಾಗೆ ಬಾಡಿದರೆ ಸಾಕು. ಈಗ ಈರುಳ್ಳಿ ಇದು ಬಾಡೋಷ್ಟ್ರೊಳಗೆ ಅರ್ಧ ಇಂಚು ಶುಂಠಿ, ಒಂದು ಇಡೀ ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಇಷ್ಟನ್ನು ನಾನು ಚೆನ್ನಾಗಿ ಜಜ್ಕೋತೀನಿ. ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಜಜ್ಕೋತಾ ಇದ್ದೀನಿ. ನೋಡಿ ಇವಾಗ ಜಜ್ಜಿಟ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ 3 ಟೊಮೆಟೊನ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಇವಾಗ ಟೊಮೆಟೊ ಸ್ವಲ್ಪ ಬೆಂದಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಕಾಶ್ಮೀರಿ ಮೆಣಸಿನ ಪುಡಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ ಗರಂ ಮಸಾಲೆ ಪುಡಿ, 1 ಸ್ಪೂನ್ ಮಟನ್ ಮಸಾಲ ಪುಡಿ ಹಾಕೋತಾ ಇದ್ದೀನಿ. ಮಟನ್ ಮಸಾಲ ಪುಡಿ ಇಷ್ಟ ಇಲ್ಲ ಅನ್ನೋರಿಗೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇಷ್ಟ ಇರೋರು 2 ಸ್ಪೂನ್ ಕೂಡ ಹಾಕ್ಕೋಬೋದು. ಇವಾಗ ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ 1 ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಈಗ ಬೀನ್ಸ್ ಕಾಳು ಬಿಡಿಸಿ ತೊಳೆದಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಸಾಂಬಾರನ್ನ ಬೇಗನೆ ಮಾಡ್ಕೊಬಿಡ್ಬೋದು. ಎಲ್ಲ ಮಸಾಲೆನೂ ಕುಕ್ಕರ್ಗೆ ಹಾಕಿಬಿಟ್ಟು ನಾವು ಬೇಯಿಸ್ಕೊಂಡ್ರೆ ಆಯಿತು, ಬೇಗನೆ ಆಗಿಬಿಡುತ್ತೆ ಸಾಂಬಾರು. ಬೆಳಿಗ್ಗೆನೇ ಬೇಗ ಮಾಡಬೇಕು ಅಂದರೆ ಈ ಥರ ಸಾರೆಲ್ಲ ಆರಾಮಾಗಿ ಬೇಗ ಮಾಡ್ಕೋಬೋದು. ನೋಡಿ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನ 2 ಸ್ಪೂನ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಉಪ್ಪು ಹಾಕ್ಕೊಂಡು ನೋಡಿ ಇದಕ್ಕೆ ಇವಾಗ ನಾನು ಕಾಳೆಲ್ಲ ಮುಳುಗುವಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 4 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ದೋಸೆಗೆ ಇಡ್ಲಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಮುದ್ದೆಗೂ ಎಲ್ಲದಕ್ಕೂ ಆಗುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿರೋ ರೆಸಿಪಿ ಬೇಕು ಅಂದರೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತೆಂಗಿನಕಾಯಿ ಆಡಿಸಿರೋ ಸಾರು ಬೇಕಾಗಿರೋರು ಅದರಲ್ಲಿ ನೋಡ್ಬೋದು. ನೋಡಿ ಇವಾಗ ಕಾಳು ಚೆನ್ನಾಗಿ ಬೆಂದಿದೆ. ಒಂದು 4 ವಿಷಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ನಾವು ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನಾವು ಫಸ್ಟು ಎಣ್ಣೆ ಯೂಸ್ ಮಾಡಿದ್ವಲ್ಲ ಅದಕ್ಕೆ. ಈಗ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕಿದರೆ ಸಾರಿಗೆ ಬೇರೆಯೇ ಟೇಸ್ಟ್ ಕೊಡುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ ಇವಾಗ ಇದು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಒಂದು ಸಲನಾದರೂ ಮನೇಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮಾಡೋದು ಕೂಡ ತುಂಬಾ ಈಸಿ. ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.